ಈ ಕಾಯಿಲೆಯು ರೋಗಿಯ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದನ್ನು ಕುಂಠಿತಗೊಳಿಸುತ್ತದೆ. ಸೊ ನಾನು ಡಾಕ್ಟರ್ ವಿಶ್ವಾಸ್ ಜಾರವಾಡ್, ನಾನು ಸೈಕ್ಯಾಟ್ರಿಸ್ಟ್. ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಬಗ್ಗೆ. ಹೆಸರೇ ಹೇಳಿದಂತೆ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತಂದ್ರೆ ಈ ಸಾಮಾಜಿಕ ಸಿಚುವೇಶನ್, ಸಾಮಾಜಿಕ ಸಂದರ್ಭಗಳಲ್ಲಿ ಒಂದು ಆತಂಕ ಉತ್ಪತ್ತಿಯಾಗಬಹುದು. ಸೊ ಯಾವ ಸಾಮಾಜಿಕ ಸಂದರ್ಭಗಳು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವಿದ್ಯಾರ್ಥಿ ಇದ್ದರೆ ಅವನು ಕ್ಲಾಸಲ್ಲಿ ಯಾವುದಾದ್ರೂ ಪ್ರಶ್ನೆ ಅಥವಾ ಕೇಳಿದಾಗ ಅದಕ್ಕೆ ಉತ್ತರಿಸೋದಕ್ಕೆ ಆಗದೆ ಇರೋದು, ಅವನಿಗೆ ಉತ್ತರ ಗೊತ್ತಿದ್ದರೂ ಉತ್ತರಿಸೋದಿಲ್ಲ. ಯಾಕೆಂತಂದ್ರೆ ಜನ ಏನ್ ಅನ್ಕೋತಾರೋ, ನಾನು ಏನಾದರೂ ತಪ್ಪು ಹೇಳಿದ್ರೆ ಹೇಗೆ ಅಂತ. ಸೊ ಈ ರೀತಿ ಒಂದು ಯೋಚನೆ. ಸೊ ಕೆಲವೊಂದ್ಸರ್ತಿ ಯಾವ ರೀತಿ ಆಗುತ್ತೆ ಅಂತ ಈ ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಅಂತ ಕರಿತೀವಿ. ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಅಂತಂದ್ರೆ, ಈಗ ಯಾವ್ದಾದ್ರು ನೀವು ಭಾಷಣ ಮಾಡ್ತಾ ಇದ್ದೀರಿ ಅಥವಾ ಹಾಡು ಹೇಳ್ತಾ ಇದ್ರಿ, ಯಾವುದೇ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡುವಾಗ ಅದೊಂದು ಭಯ ಅಥವಾ ದಿಗಿಲು ಆಗೋದು, ಅದರಿಂದ ಎದೆ ನಡುಗೋದು, ಎದೆಡಬಡವ ಅನ್ನೋದು, ಕೈ ನಡುಗೋದು, ಬಾಯಿ ಒಣಗೋದು, ಉಸಿರುಗಟ್ಟೋದು, ಅಂತ ವಾಂತಿ ಬಂದಾಗ ಆಗೋದು, ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಎಲ್ಲ ಆಗ್ಬೋದು. ಈ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಮೇನ್ ಏನು ಅಂತಂದ್ರೆ ಒಂದು ಕೀಳರಿಮೆ. ಯಾವ ರೀತಿ ಅಂತಂದ್ರೆ, ನಾನು ಏನು ಮಾಡಿದ್ರೆ ತಪ್ಪಾಗ್ಬೋದೇನೋ, ಜನ ಏನ್ ಅನ್ಕೊಳ್ತಾರೋ, ಜನ ನನಗೆ ಅವಮಾನ ಮಾಡ್ಬೋದು ಅಂತ ಈ ರೀತಿ ಒಂದು ಯೋಚನೆ ಅವರಲ್ಲಿ ಸದಾ ಕಾಡ್ತಾನೆ ಇರುತ್ತೆ. ಕೆಲವೊಂದಿಷ್ಟು ಸಿಚುವೇಶನ್ ಅಲ್ಲಿ ಅವ್ರಿಗೆ ತುಂಬಾನೇ ಆತಂಕ ಆಗ್ತಾ ಇದೆ, ಅದರಿಂದ ಅವ್ರಿಗೆ ಒಂಥರ ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂತಂದಾಗ ಅವರು ಆ ಸಿಚುವೇಶನ್ ಎಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತಾರೆ, ಇಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ತುಂಬಾ ಆತಂಕದಿಂದ ಅದನ್ನ ಅನುಭವಿಸ್ತಾರೆ. ಈಗ ಸ್ಟೂಡೆಂಟ್ ಇದ್ದಾನೆ ಅಂತಂದ್ರೆ ಅವನಿಗೆ ಈ ವೈವಾ ಎಕ್ಸಾಮ್ ಅಲ್ಲಿ ಕ್ವಶನ್ಗಳಿಗೆ ಆನ್ಸರ್ ಮಾಡಿ ಅವನು ಪಾಸ್ ಆಗ್ಬೇಕು. ಆದ್ರೆ ಅವನಿಗೆ ಆನ್ಸರ್ ಗೊತ್ತಿದ್ರು ಆನ್ಸರ್ ಹೇಳಿದ್ರೆ ತೊದಲ್ತಾ ಇದ್ದಾನೆ, ಸ್ಟಟರಿಂಗ್ ಆಗ್ತಾ ಇದ್ದಾನೆ, ಅಥವಾ ಅವನು ಫ್ರೀಸ್ ಆಗ್ತಾನೆ ಅಂತಂದ್ರೆ, ಸೊ ಅವನು ಮಾರ್ಕ್ಸ್ ಕಮ್ಮಿ ಆಗ್ಬೋದು, ಇಲ್ಲ ಅವ್ನು ಫೇಲು ಆಗ್ಬೋದು. ಇದೇ ಸಿಚುವೇಶನ್ ಯಾರಾದ್ರೂ ಜಾಬ್ ಇಂಟರ್ವ್ಯೂ ಹೋದಾಗ, ಅಲ್ಲಿ ಇಂಟರ್ವ್ಯೂ ಕ್ವಶನ್ಸ್ ಕೇಳಿದಾಗ ಅವನು ಅದು ಆನ್ಸರ್ ಮಾಡಲಿಲ್ಲ ಅಂತ ಜಾಬ್ ಸಿಗದೆ ಇರ್ಬೋದು. ಮತ್ತೆ ಈ ಎಂಪ್ಲಾಯೀಸ್ ತಮ್ಮ ಬಾಸ್ ಹತ್ರ ಮಾತಾಡುವಾಗ ಅಥವಾ ಕ್ಲೈಂಟ್ ಅಲ್ಲಿ ಮಾತಾಡುವಾಗ ಅವ್ರಿಗೆ ಈ ರೀತಿ ಒಂದು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ, ಸೊ ಅವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ಬೋದು, ಅವ್ರ ಪ್ರಮೋಷನ್ ಆಗದೇನೆ ಇರ್ಬೋದು. ಈ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ಗೆ ಟ್ರೀಟ್ಮೆಂಟ್ ಇದೆ, ಅದು ಮಾತ್ರೆಗಳು ಹೌದು. ಆ ಮಾತ್ರೆಗಳಿಂದ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅವರು ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಸೊ ಆಂಗ್ಸೈಟಿ ಕಮ್ಮಿ ಆಗುತ್ತೆ, ಕೈ ನಡುಗೋದು, ಬಾಯಿ ಒಣಗೋದು ಇದೆಲ್ಲ ಕಡಿಮೆ ಆಗುತ್ತೆ, ಸ್ವಲ್ಪ ಅವರು ಒಂಥರ ಧೈರ್ಯ ಬರುತ್ತೆ. ಸೊ ಅದ್ರ ಜೊತೆಗೆ ನೀವು ಒಂಥರ ಬಿಹೇವಿಯರ್ ಥೆರಪೀಸು, ಸೋಷಿಯಲ್ ಸ್ಕಿಲ್ ಟ್ರೈನಿಂಗ್ ಅಥವಾ ಬೇರೆ ರೀತಿ ಒಂದು ಥೆರಪೀಸ್ ಎಲ್ಲ ಇದನ್ನ ಕಾಂಬಿನೇಷನ್ ಆಗಿ ನೀವು ಕೊಟ್ಟರೆ ಖಂಡಿತವಾಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಅಥವಾ ಒಳ್ಳೆ ಎಫೆಕ್ಟ್ ಪರಿಣಾಮ ನಿಮಗೆ ಸಿಗುತ್ತೆ. ಸೊ ನೀವು ನಿಮ್ಮ ಸುತ್ತಲಿನಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಬಂಧುಗಳಿರ್ಬೋದು, ಅಥವಾ ಯಾರಾದ್ರೂ ಇರ್ಬೋದು, ಅವರಿಗೆ ಈ ರೀತಿಯಂತ ತೊಂದರೆ ಇದ್ರೆ ಅಥವಾ ನಿಮ್ಮಲ್ಲೇ ಈ ರೀತಿಯಂತ ಲಕ್ಷಣಗಳು ಇದ್ರೆ ಖಂಡಿತವಾಗಿ ನೀವು ಸೈಕ್ಯಾಟ್ರಿಸ್ಟ್ ಅನ್ನ ಭೇಟಿಯಾಗಿ ಅವರಿಂದ ಒಂದು ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಂಡು